ಒಂದು ಕಾಲದಲ್ಲಿ ನೆಮ್ಮದಿಯಾಗಿದ್ದ ಚಂದ್ರು ತನ್ನ ಹೆಂಡತಿಯನ್ನು ಕಳೆದುಕೊಂಡು ಕುಡಿತಕ್ಕೆ ಬಿದ್ದು ಜೀವನವನ್ನು ಹಾಳು ಮಾಡಿಕೊಂಡಿದ್ದ. ಅವನ ತಂದೆ ಸೋಮಣ್ಣ ಮತ್ತು ತಾಯಿ ಪಾರ್ವತಿ ಅಮ್ಮ ಮಗನ ಭವಿಷ್ಯದ ಬಗ್ಗೆ ತುಂಬ ಚಿಂತೆಯಲ್ಲಿದ್ದರು. ಆಗ ಪಕ್ಕದ ಮನೆಯ ಸತೀಶ್ ಒಂದು ಉಪಾಯ ಹೇಳಿದ. ನನಗೆ ಸ್ವಾತಿ ಎಂಬ ಹುಡುಗಿ ಗೊತ್ತು. ಅವಳಿಗೆ ಮನೆಯಲ್ಲಿ ಕೆಲಸದ ತುರ್ತು ಇದೆ, ಜೊತೆಗೆ ಓದುವ ಆಶೆಯೂ ಇದೆ. ಅವಳಿಗೆ ನಿಮ್ಮ ಮನೆಯಲ್ಲಿ ಕೆಲಸ ಕೊಡಿ. ಅವಳು ದಿನಕ್ಕೆ 1 ಗಂಟೆ ಚಂದ್ರುವಿಂದ ಟ್ಯೂಷನ್ ತೆಗೆದುಕೊಳ್ಳಲಿ. ಅದರಿಂದಲಾದರೂ ಚಂದ್ರುನ ಗಮನ ಬದಲಾಗಬಹುದು ಎಂದ. ಸೋಮಣ್ಣ ಮತ್ತು ತಾಯಿ ಪಾರ್ವತಿ ಅಮ್ಮನಿಗೆ ಇದು ಸರಿಯಾದ ಯೋಚನೆ ಎನಿಸಿತು. ಚಂದ್ರು ಆಗ ಬರೀ ರೊಮ್ಯಾಂಟಿಕ್ ಕಾದಂಬರಿಗಳನ್ನು ಓದುತ್ತಾ ಒಂಟಿತನದಿಂದ ನರಳುತ್ತಿದ್ದ. ಸತೀತಿ ಸ್ವಾತಿಯ ವಿಷಯ ಹೇಳಿದಾಗ ಚಂದ್ರು ತುಂಬ ಖುಷಿಯಿಂದ ಒಪ್ಪಿಕೊಂಡ. ಹುಡುಗಿ ಮನೆಗೆ ಬಂದರೆ ಯಾರಿಗೆ ತಾನೇ ಖುಷಿಯಾಗುವುದಿಲ್ಲ ಹೇಳಿ. ಆದರೆ ಈ ಸತೀಶ್ ಸಾಮಾನ್ಯದವನಲ್ಲ. ಸ್ವಾತಿ ಇವನ ಗರ್ಲ್ ಫ್ರೆಂಡ್. ಇವನು ಸ್ವಾತಿಯನ್ನು ಬಳಸಿಕೊಂಡು ಚಂದ್ರುನಿಂದ ಹಣ ದೋಚಬೇಕು ಎಂಬ ಯೋಚನೆ ಹಾಕಿದ್ದ. ಮರುದಿನ ಸತೀಶ್ ಸ್ವಾತಿಯನ್ನು ಚಂದ್ರು ಮನೆಗೆ ಕರೆತಂದು, ನೀನು ಚೆನ್ನಾಗಿ ನಡೆದುಕೋ, ಗುರು ನಿನ್ನನ್ನೇ ಕಳಿಸಿದ್ದೇನೆ ಎಂದು ಕಿವಿಮಾತು ಹೇಳಿದ. ಪಾರ್ವತಿ ಅಮ್ಮ ಸ್ವಾತಿಗೆ ಮನೆಯ ಕೆಲಸ ಮಾಡಲು ಬರುತ್ತದೆ ಎಂದು ಕೇಳಿದಾಗ ಸ್ವಾತಿ ನಾನು ಎಲ್ಲ ರೀತಿಯ ಕೆಲಸವನ್ನು ಮಾಡಬಲ್ಲೆ ಎಂದು ಧೈರ್ಯವಾಗಿ ಹೇಳಿದಳು. ಸೋಮಣ್ಣ ಖುಷಿಯಾಗಿ ಹೋಗಿ ಚಂದ್ರುಗೆ ಭೇಟಿ ಮಾಡಿಸುವೆ ಎಂದು ಸತೀಶನಿಗೆ ಹೇಳಿದರು. ಸತೀಶ್ ಸ್ವಾತಿಯನ್ನು ಚಂದ್ರುನ ಕೋಣೆಗೆ ಕರೆತಂದು, ನಾನು ಈಗ ಬರುತ್ತೇನೆ, ನೀನು ಇವನ ಜೊತೆ ಚಾಣಾಕ್ಷತನದಿಂದ ಇರು ಎಂದು ಹೇಳಿ ಹೊರಟ. ಚಂದ್ರು ಆಗ ಸ್ವಲ್ಪ ಕುಳಿತಿದ್ದ ಸ್ವಾತಿಯನ್ನು ನೋಡಿದ. ತಕ್ಷಣ ಆಕರ್ಷಿತನಾದ. ನೀನು ಪಕ್ಕದ ಕೋಣೆಗೆ ಬಾ, ನಾನು ತಯಾರಾಗಿ ಬರುತ್ತೇನೆ ಎಂದು ಸತೀಶನಿಗೆ ಹೇಳಿ ಕಳುಹಿಸಿದ. ಚಂದ್ರು ಸಿದ್ಧನಾಗಿ ಬಂದು ಸ್ವಾತಿಯನ್ನು ಭೇಟಿಯಾದ. ಮೊದಲ ನೋಟದಲ್ಲಿ ಅವಳ ಸೌಂದರ್ಯಕ್ಕೆ ಮನಸ್ಸೋತ. ಅಯ್ಯೋ, ಇಂತಹ ಹುಡುಗಿಯನ್ನು ಇಷ್ಟು ದಿನ ಭೇಟಿಯಾಗದೇ ಇದ್ದಿದ್ದರೆ ಜೀವನವೇ ವ್ಯರ್ಥ ಎಂದು ಮನಸ್ಸಿನಲ್ಲಿ ಅಂದುಕೊಂಡ. ಸತೀಶ್ ಇವಳಿಗೆ ಚೆನ್ನಾಗಿ ಟ್ರೈನಿಂಗ್ ಕೊಡು ಎಂದು ಚಂದ್ರುಗೆ ಹೇಳಿ ಸ್ವಾತಿಳನ್ನು ಅಲ್ಲೇ ಬಿಟ್ಟು ಹೊರಗೆ ಹೋದ. ಚಂದ್ರು ಬಾಗಿಲು ಮುಚ್ಚಿ ಸ್ವಾತಿಳನ್ನೇ ನೋಡುತ್ತಾ, ಸ್ವಲ್ಪ ಮನೆ ಒರೆಸು ಕೆಲಸ ಮಾಡುವೆಯಾ ಎಂದು ಸ್ವಾತಿ ಕೆಲಸ ಮಾಡುವಾಗ ಚಂದ್ರು ಅವಳನ್ನು ಕಣ್ಣಾರೆ ನೋಡುತ್ತಾ ಗಮನಿಸಿದ. ಇವತ್ತಿಗೆ ಇಷ್ಟು ಸಾಕು, ನಾಳೆ ಬಾ ಎಂದು ಸ್ವಾತಿಯನ್ನು ಕಳುಹಿಸಿದ. ಆ ರಾತ್ರಿ ಚಂದ್ರು ಸ್ವಾತಿಯ ನೆನಪಿನಲ್ಲೇ ತನ್ನ ಹಳೆಯ ಕಾದಂಬರಿಗಳಿಗೆ ಮತ್ತೆ ಜೀವ ತುಂಬಿದ. ಮರುದಿನ ಸತೀಶ್ ಸ್ವಾತಿಯ ಬಳಿ ಹೋದ. ಸ್ವಾತಿ ಕೋಪದಿಂದ, ನೀನು ಯಾಕೆ ನನ್ನನ್ನು ಅವನ ಬಳಿ ಕಳುಹಿಸಿದೀಯಾ? ಚಂದ್ರುನ ವರ್ತನೆ ಸರಿಯಿಲ್ಲ ಎಂದು ದೂರುತ್ತಾಳೆ. ಸತೀಶ್, ಸರಿ, ನನಗೂ ಗೊತ್ತು, ನೀನು ಅವನ ಜೊತೆ ಸ್ವಲ್ಪ ಚೆನ್ನಾಗಿ ನಟಿಸು, ನಾನು ಇದನ್ನು ವಿಡಿಯೋ ಮಾಡಿ ಆಮೇಲೆ ಅವನಿಂದ ಒಳ್ಳೆ ದುಡ್ಡು ದೋಚಬಹುದು ಎಂದು ತನ್ನ ಕೆಟ್ಟ ಯೋಜನೆಯನ್ನು ಹೇಳಿದ. ತನ್ನ ಗರ್ಲ್ ಫ್ರೆಂಡ್ನೇ ಇನ್ನೊಬ್ಬನ ಬಳಿ ಕಳುಹಿಸಿ ದುಡ್ಡು ಮಾಡಬೇಕೆಂದು ಯೋಚಿಸುವವನು ಎಂತಹ ಗೆಳೆಯ ಎಂದು ಸ್ವಾತಿ ಕೋಪಗೊಂಡಳು. ನಾನು ಹಣಕ್ಕಾಗಿ ಅವನ ಜೊತೆ ಹತ್ತಿರವಾಗಬೇಕೇ ಎಂದು ಪ್ರಶ್ನಿಸಿದಳು. ಸತೀಶ್, ನಾನಿರುವೆ, ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತೇನೆ ಎಂದು ಸಮಾಧಾನಪಡಿಸಿದ. ಮರುದಿನ ಸ್ವಾತಿ ಮತ್ತೆ ಚಂದ್ರು ಮನೆಗೆ ಬಂದಳು. ಚಂದ್ರು ಇಂಗ್ಲಿಷ್ ಕಲಿಸುವ ನೆಪದಲ್ಲಿ ಅವಳ ಜೊತೆ ತುಂಬ ಸೌಮ್ಯವಾಗಿ ವರ್ತಿಸಿದ. ಈ ಮಧ್ಯೆ ಚಂದ್ರು ಕುಡಿತ ಬಿಟ್ಟಿರುವುದನ್ನು ನೋಡಿದ ಸೋಮಣ್ಣ ಮತ್ತು ಪಾರ್ವತಿ ಅಮ್ಮ ತುಂಬ ಖುಷಿಯಾದರು. ನಮ್ಮ ಮಗ ಸರಿಯಾದ ದಾರಿಗೆ ಬಂದಿದ್ದಾನೆ, ಇದಕ್ಕಾಗಿಯೇ ಈ ಯೋಜನೆ ಎಂದು ತಮ್ಮಲ್ಲಿ ತಾವೇ ಸಂತೋಷಪಟ್ಟರು. ಆದರೆ ಚಂದ್ರು ಬದಲಾವಣೆಗೆ ಸ್ವಾತಿನೇ ಕಾರಣ ಎಂದು ಅವರಿಗೆ ಗೊತ್ತಿರಲಿಲ್ಲ. ಸ್ವಾತಿಗೆ ಈ ಸಮಯದಲ್ಲಿ ಒಂದು ಯೋಚನೆ ಬಂತು. ಚಂದ್ರು ಬಳಿ ಒಳ್ಳೆಯ ಆಸ್ತಿ ಇದೆ. ಸತೀಶನ ಜೊತೆ ಇರುವುದಕ್ಕಿಂತ ಇವನ ಜೊತೆ ಸಂಬಂಧ ಬೆಳೆಸಿ ಮದುವೆಯಾದರೆ ನನ್ನ ಜೀವನ ಸ್ಥಿರವಾಗಬಹುದು. ಈ ಯೋಚನೆಯಿಂದ ಮರುದಿನ ಸ್ವಾತಿ ಚಂದ್ರು ಜೊತೆ ಹೆಚ್ಚು ಪ್ರೀತಿಯಿಂದ ನಡೆದುಕೊಳ್ಳಲು ಶುರು ಮಾಡಿದಳು. ಖುಷಿಯಾದ ಚಂದ್ರು ಅವಳ ಜೊತೆ ಪ್ರಣಯದ ಕ್ಷಣಗಳನ್ನು ಕಳೆಯಲು ಶುರು ಮಾಡಿದ. ತುಂಬ ಸಮಯ ಕಳೆದ ಸ್ವಾತಿ ಹಿಂದಿರುಗದೇ ಇದ್ದಾಗ ಸತೀಶ್ ಚಂದ್ರು ಮನೆಗೆ ಹೋದ. ಅಲ್ಲಿ ಚಂದ್ರು ಮತ್ತು ಸ್ವಾತಿ ಆತ್ಮೀಯವಾಗಿರುವುದನ್ನು ನೋಡಿ ಅವನಿಗೆ ತಪ್ಪು ತಿಳಿಯಿತು. ನಾನು ಹಣದ ಆಸೆಗೆ ನನ್ನ ಪ್ರೀತಿಯನ್ನೇ ತಪ್ಪಾಗಿ ಬಳಸಿದೆ. ಈಗಲಾದರೂ ನಿನ್ನ ಪ್ರೀತಿಯ ಮೌಲ್ಯ ತಿಳಿಯಿತು, ಆದರೆ ತಡವಾಗಿ ಬಿಟ್ಟಿತು ಎಂದು ಸ್ವಾತಿಗೆ ಹೇಳಿದ. ನಾಳೆಯಿಂದ ನೀನು ಇಲ್ಲಿಗೆ ಬರಬೇಡ ಎಂದು ಎಚ್ಚರಿಕೆ ಕೊಟ್ಟ. ಆದರೆ ಸ್ವಾತಿ, ನೀನೇ ಮೊದಲು ನನ್ನನ್ನು ಇಲ್ಲಿಗೆ ಕಳುಹಿಸಿದೆ. ಈಗ ಚಂದ್ರು ನನಗೆ ತುಂಬ ಇಷ್ಟವಾಗಿದ್ದಾನೆ, ಅವನನ್ನು ಬಿಡಲು ಸಾಧ್ಯವಿಲ್ಲ ಎಂದು ಸತೀಶನ ಮಾತನ್ನು ತಿರಸ್ಕರಿಸಿದಳು. ಚಂದ್ರು ಕುಡಿತವನ್ನು ಸಂಪೂರ್ಣವಾಗಿ ಬಿಟ್ಟಿರುವುದರಿಂದ ಸೋಮಣ್ಣ ಮತ್ತು ಪಾರ್ವತಿಯಮ್ಮ 1 ವಾರದ ಯಾತ್ರೆಗೆ ದೇವಸ್ಥಾನಕ್ಕೆ ಹೋಗಲು ನಿರ್ಧರಿಸಿದರು.
ಆ ರಾತ್ರಿ ಸ್ವಾತಿ ಚಂದ್ರು ಮನೆಯಲ್ಲೇ ಉಳಿದಳು. ವಿಷಯ ತಿಳಿದ ಸತೀಶ್ ಫೋನ್ ಮಾಡಿ ಕೋಪಗೊಂಡ. ಆದರೆ ಸ್ವಾತಿ, ನೀನೇ ಮೊದಲು ಇವನ ಬಳಿ ಇರಲು ಹೇಳಿದೆ, ಈಗ ಯಾಕೆ ತೊಂದರೆ ಮಾಡುತ್ತೀಯ? ಇನ್ನು ಮುಂದೆ ನಾನು ನನ್ನ ಇಷ್ಟದಂತೆ ಮಾಡಿಕೊಳ್ಳುತ್ತೇನೆ ಎಂದು ಫೋನ್ ಕಟ್ ಮಾಡಿದಳು. ಒಂದು ದಿನ ಚಂದ್ರು ಸ್ವಾತಿಯ ಕೈಗೆ ಚಿನ್ನದ ಚೈನ್ ಕಟ್ಟುತ್ತಾ ರೊಮ್ಯಾಂಟಿಕ್ ಆಗಿ ಸಮಯ ಕಳೆಯುತ್ತಿದ್ದಾಗ ಸತೀಶ್ ಅಲ್ಲಿಗೆ ಬಂದು ಈ ದೃಶ್ಯವನ್ನು ತನ್ನ ಫೋನಿನಲ್ಲಿ ವಿಡಿಯೋ ಮಾಡಿಕೊಂಡ. ಮರುದಿನ ಆ ವಿಡಿಯೋವನ್ನು ಸ್ವಾತಿಗೆ ತೋರಿಸಿ, ನಿನ್ನ ತಾಯಿಗೆ ತೋರಿಸುತ್ತೇನೆ ಎಂದು ಬೆದರಿಸಿದ. ಆಗ ಸ್ವಾತಿ, ದಯವಿಟ್ಟು ಹಾಗೆ ಮಾಡಬೇಡ, ನಾನು ಚಂದ್ರು ಬಳಿ ಹಣಕ್ಕಾಗಿಯೇ ಇದ್ದೆ. ಈ ವಿಡಿಯೋ ಬಳಸಿ ಚಂದ್ರುಯಿಂದ ಲಕ್ಷ ರೂಪಾಯಿ ದೋಚೋಣ ಎಂದು ಸತೀಶನಿಗೆ ಕೆಟ್ಟ ಸಲಹೆ ಕೊಟ್ಟಳು. ಸತೀಶನಿಗೆ ಆಶ್ಚರ್ಯವಾಯಿತು. ಹಣಕ್ಕಾಗಿ ಈ ಹುಡುಗಿ ಎಲ್ಲಿಯವರೆಗೆ ಹೋಗುತ್ತಾಳೆ ಎಂದು. ಕೊನೆಗೆ ಸ್ವಾತಿಯ ತಾಯಿ ಮಗಳು ಎಲ್ಲಿ ಎಂದು ವಿಚಾರಿಸಿಕೊಂಡು ಚಂದ್ರು ಮನೆಗೆ ಬಂದಾಗ ಎಲ್ಲ ಗುಟ್ಟು ರಟ್ಟಾಯಿತು. ಸತೀಶ್ ಸ್ಥಳೀಯ ಗಣ್ಯರ ಮುಂದೆ, ನಾನೇ ಈ ಎಲ್ಲದಕ್ಕೂ ಕಾರಣ, ನಾನೇ ವಿಡಿಯೋ ಚಿತ್ರೀಕರಣ ಮಾಡಿದ್ದು ಎಂದು ತನ್ನ ತಪ್ಪನ್ನು ಒಪ್ಪಿಕೊಂಡ. ಗಣ್ಯರು ಚಂದ್ರು ಮತ್ತು ಸತೀಶನಿಗೆ ಬುದ್ಧಿ ಹೇಳಿ ಕಳುಹಿಸಿದರು. ಸ್ನೇಹಿತರೆ, ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ಕತೆ ನಿಮಗಿಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೊಂದು ಆಸಕ್ತಿಕರ ಕಥೆಯ ಜೊತೆ ಮತ್ತೆ ನಿಮ್ಮ ಜೊತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.